ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಚಿನ್ನದ ಮಾರುಕಟ್ಟೆಯಲ್ಲಿ ದೊಡ್ಡ ಶಾಕಿಂಗ್ ನ್ಯೂಸ್ ಬಂದಿದೆ. ಒಂದೇ ದಿನದಲ್ಲಿ 1,000 ರೂಪಾಯಿ ಅಲ್ಲ, 2,000 ರೂಪಾಯಿ ಅಲ್ಲ, ಬರೋಬ್ಬರಿ 5,000ಕ್ಕಿಂತ ಹೆಚ್ಚಿನ ಒಂದು ಬೆಲೆ ಕುಸಿತವಾಗಿದೆ. ಇದಕ್ಕೆ ಮುಖ್ಯವಾದ ಕಾರಣವೇನು, ಮುಂದೆ ಇನ್ನು ಇಳಿಯುತ್ತಾ ಅಥವಾ ಏರಿಕೆ ಆಗುತ್ತಾ, ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ನಿಮಗೆ ನೀಡಲಿದ್ದೇವೆ. ವಿಡಿಯೋನ ಕೊನೆಯವರೆಗೆ ನೋಡಿ. ಹಾಗೆ ಇದಕ್ಕೆ ಯಾವ ಕಾರಣವಾಗಿದೆ, ಮಾರುಕಟ್ಟೆಯಲ್ಲಿ ಬರೋಬ್ಬರಿ 5,000ಕ್ಕಿಂತ ಚಿನ್ನದ ಒಂದು ಬೆಲೆ ಕೆಳಗೆ ಬೀಳಲು, ಹಾಗೆ ಬೆಳ್ಳಿಯ ಒಂದು ಬೆಲೆಯೂ ಕೂಡ ಪಾತಾಳಕ್ಕೆ ಬಿದ್ದಿದೆ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ತುಂಬಾನೇ ಮುಖ್ಯವಾಗಿದೆ. ಮಾರ್ಕೆಟ್ ಓಪನ್ ಆದಂತೆ ಚಿನ್ನ ಮತ್ತು ಬೆಳ್ಳಿಯ ದರ ಪಾತಾಳಕ್ಕೆ ಕುಸಿತಿದೆ. ಈ ಒಂದು ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ಸಿಗಲಿದೆ. ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕುವ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ. ಕರ್ನಾಟಕದ ನಂಬರ್ 1 ಚಾನೆಲ್ ನಲ್ಲಿ ದಿನನಿತ್ಯದ ಒಂದು ಚಿನ್ನ ಬೆಳ್ಳಿಯ ದರವನ್ನ ಪ್ರತಿದಿನ ನಿಮಗೆ ತಿಳಿಸಲಿದ್ದೇವೆ ಸ್ನೇಹಿತರೆ. ಹಾಗಾದ್ರೆ ಬನ್ನಿ, ಚಿನ್ನ ಮತ್ತು ಬೆಳ್ಳಿಯ ಮಟ್ಟದಲ್ಲಿ ಎಷ್ಟು ಮಟ್ಟದಲ್ಲಿ ಇಳಿಕೆಯಾಗಿದೆ, ಇದಕ್ಕೆ ಮೂಲ ಕಾರಣವಾದರೂ ಏನು? ನೀವು ಕೂಡ ಚಿನ್ನವನ್ನ ಖರೀದಿಯನ್ನ ಮಾಡಬೇಕಿದೆಯಾ? ಹಾಗಾದ್ರೆ ಸ್ವಲ್ಪ ದಿನ ಕಾಯಬೇಕಾ? ಇನ್ನೂ ಕಡಿಮೆಯಾಗುತ್ತಾ? ಏರಿಕೆ ಆಗುವ ಚಾನ್ಸಸ್ ಇದೆಯಾ? ತಜ್ಞರು ಏನು ಹೇಳುತ್ತಿದ್ದಾರೆ ಎಂಬ ಎಲ್ಲಾ ಮಾಹಿತಿಗೆ ಉತ್ತರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗಲಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇವತ್ತು ಮಾರ್ಚ್ 23 ಸೋಮವಾರ ಮಾರುಕಟ್ಟೆ ಓಪನ್ ಆದಂತೆ ಚಿನ್ನ ಮತ್ತು ಬೆಳ್ಳಿಯ ದರ ಪಾತಾಳಕ್ಕೆ ಕುಸಿದಿದೆ ಸ್ನೇಹಿತರೆ. ಇದಕ್ಕೆ ಮುಖ್ಯವಾದ ಕಾರಣವೇನೆಂದಲ್ಲಿ ಡಾಲರ್ ಮೌಲ್ಯ ಹೆಚ್ಚಳವಾಗುತ್ತಿದೆ. ಹೌದು, ಡಾಲರ್ ಸ್ಟ್ರಾಂಗ್ ಆಗುತ್ತಿದೆ. ಡಾಲರ್ ನಲ್ಲಿ ಹೂಡಿಕೆ ಮಾಡಿದವರಿಗೆ ಹೆಚ್ಚು ಪ್ರಾಫಿಟ್ ಸಿಗುತ್ತಿದೆ. ಹೀಗಾಗಿ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಪ್ರೆಷರ್ ಬಿದ್ದಿದೆ ಸ್ನೇಹಿತರೆ. ಇದಕ್ಕೆ ಮೊದಲನೇ ಕಾರಣ ಇದು ಎಂದು ತಜ್ಞರು ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸೆಲ್ಲಿಂಗ್ ಪ್ರೆಷರ್ ಆಗುತ್ತಿದೆ, ಅಂದರೆ ಗೋಲ್ಡ್ ಅನ್ನ ಸೇಲ್ ಮಾಡಲು ಮುಂದಾಗುತ್ತಿದ್ದಾರೆ. ಈ ಎರಡು ಮುಖ್ಯವಾದ ಕಾರಣಗಳನ್ನ ತಜ್ಞರು ವಿವರಿಸಿದ್ದಾರೆ ಸ್ನೇಹಿತರೆ. ಇವತ್ತಿನ ಒಂದು ದರ ಅಚಾನಕ್ ಆಗಿ ಕೆಳಗೆ ಇಳಿದಿದೆ. ಹೌದು, ನಿಮಗೆ ಅಂದಾಜು ಹೇಳಲಾಗುತ್ತದೆ 1,40,000ಕ್ಕೆ ಬಂದು ನಿಂತಿದೆ ಚಿನ್ನದ ಒಂದು ಬೆಲೆ. 1,63,000 1,70,000ಕ್ಕೆ ಇದ್ದ ಚಿನ್ನದ ಬೆಲೆ ಇವತ್ತು ಬರೋಬ್ಬರಿ ಕುಸಿತ ಕಂಡು ಬಂದಿದೆ. ಹಾಗಾದ್ರೆ ಬನ್ನಿ, 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಎಂಬುದನ್ನ ನೋಡೋಣ. 1 ಗ್ರಾಮ್ಗೆ 14,002 ರೂಪಾಯಿ, 8 ಗ್ರಾಮ್ಗೆ 1,12,16 ರೂಪಾಯಿ, 10 ಗ್ರಾಮ್ಗೆ 1,40,20 ರೂಪಾಯಿ ಸ್ನೇಹಿತರೆ. ನಿನ್ನೆ ಒಂದು ಬೆಲೆ 1,45,970 ರೂಪಾಯಿ ಇತ್ತು. ಇವತ್ತಿಗೆ ಕಂಪೇರ್ ಮಾಡಿದಲ್ಲಿ ಬರೋಬ್ಬರಿ 5,950 ರೂಪಾಯಿ ಇಳಿಕೆ ಆಗಿದೆ ಸ್ನೇಹಿತರೆ. ಒಂದೇ ದಿನ 6,000 ರೂಪಾಯಿ ಹತ್ತತ್ರ ಇಳಿಕೆ ಆಗಿದೆ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ. ನೋಡಿ, ನೀವೇ ನೋಡಬಹುದು ಒಂದು ವಾರದಲ್ಲಿ ಎಷ್ಟರ ಮಟ್ಟಿಗೆ ಕುಸಿತಿದೆ ಚಿನ್ನದ ಒಂದು ಬೆಲೆ. 1,63,000ರಿಂದ 1,40,000ಕ್ಕೆ ಬಂದು ನಿಂತಿದೆ ಚಿನ್ನದ ಬೆಲೆ. ಹೌದು ಸ್ನೇಹಿತರೆ, ಇದು ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ಆಗಿದೆ. ಇವತ್ತು ಚಿನ್ನದ ಬೆಲೆ ತುಂಬಾನೇ ಕುಸಿತಿದೆ. ಈ ಎಲ್ಲಾ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಚಿನ್ನದ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಾರ್ಚ್ 23ರ ಚಿನ್ನದ ಬೆಲೆ ಸ್ಕ್ರೀನ್ ಮೇಲೂ ಕೂಡ ನೀವು ನೋಡಬಹುದಾಗಿದೆ. 1 ಗ್ರಾಮ್ಗೆ 14,002 ರೂಪಾಯಿ ಆಗಿದೆ ಸ್ನೇಹಿತರೆ. ಹಾಗಾದ್ರೆ ಬನ್ನಿ, ಆಭರಣದ ದರ ಎಷ್ಟು ಕುಸಿತ ಕಂಡು ಬಂದಿದೆ ಎಂಬುದನ್ನ ನೋಡೋಣ. ಮನೆಯಲ್ಲಿ ಶುಭ ಸಮಾರಂಭವಿದ್ದಲ್ಲಿ ಆಭರಣವನ್ನ ಮಾಡಿಸುವ ಸಂಖ್ಯೆ ಹೆಚ್ಚಾಗುತ್ತದೆ. ಹೌದು, ಆಭರಣದ ಮೇಲೆ ಅತಿ ಪ್ರಿಯವನ್ನ ಹೊಂದಿರುವ ಭಾರತೀಯರ ಮಹಿಳೆಯರಿಗೆ ಇದು ಒಂದು ಬರೋಬ್ಬರಿ ಗುಡ್ ನ್ಯೂಸ್ ಅಂತ ಹೇಳಬಹುದು. ಇಲ್ಲೂ ಕೂಡ ಚಿನ್ನದ ಬೆಲೆ 22 ಕ್ಯಾರೆಟ್ ನಲ್ಲೂ ಕೂಡ ಇಳಿಕೆಯಾಗಿದೆ ಸ್ನೇಹಿತರೆ. 1 ಗ್ರಾಮ್ಗೆ 12,835 ರೂಪಾಯಿ ಆಗಿದೆ. 8 ಗ್ರಾಮ್ಗೆ 1,02,680 ರೂಪಾಯಿ ಆಗಿದೆ ಸ್ನೇಹಿತರೆ. 10 ಗ್ರಾಮ್ಗೆ 1,28,350 ರೂಪಾಯಿ ಸ್ನೇಹಿತರೆ. ನಿನ್ನೆಗೆ ಒಂದು ಕಂಪೇರ್ ಮಾಡಿದಲ್ಲಿ ನಿನ್ನೆ ಒಂದು ಬೆಲೆ 1,33,800 ರೂಪಾಯಿ ಇತ್ತು. ಇವತ್ತಿನ ಒಂದು ಬೆಲೆ 5,450 ರೂಪಾಯಿ ಕುಸಿತ ಕಂಡು ಬಂದಿದೆ ಸ್ನೇಹಿತರೆ. ಒಂದೇ ದಿನದಲ್ಲಿ ಬರೋಬ್ಬರಿ 5ರಿಂದ 6,000 ರೂಪಾಯಿ ಇಲ್ಲೂ ಕೂಡ ಕುಸಿತ ಕಂಡು ಬಂದಿದೆ. ಇದು ಮಾರ್ಚ್ 23 ಸೋಮವಾರದ ಮಾರ್ಕೆಟ್ ಓಪನಿಂಗ್ ಪ್ರೈಸ್ ಆಗಿದೆ ಸ್ನೇಹಿತರೆ. 3 ಬಾರಿ ಪ್ರೈಸ್ ಬರುತ್ತದೆ. ಮಧ್ಯಾಹ್ನ ಮಾರ್ನಿಂಗ್ 2 ಪ್ರೈಸ್ ಗಳನ್ನ ನೋಡಿ ನೀವು ಖರೀದಿ ಮಾಡಬೇಕಾಗುತ್ತದೆ ಸ್ನೇಹಿತರೆ. ಇವತ್ತಿನ ಒಂದು ಮಾರ್ಕೆಟ್ ಓಪನ್ ಆದಂತೆ ಇಷ್ಟು ಪ್ರೈಸ್ ತೋರಿಸುತ್ತಿದೆ. ಇವತ್ತು ಚಿನ್ನ ಖರೀದಿ ಮಾಡುವವರಿಗೆ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳಬಹುದು. ನಾಳೆ ಒಂದು ಪ್ರೈಸ್ ಏನಾಗುತ್ತದೆ ಎಂಬುದನ್ನ ಕೂಡ ನಿಮಗೆ
ಹೇಳಲಿದ್ದೇವೆ ಸ್ನೇಹಿತರೆ. ವಿಡಿಯೋನ ಕೊನೆ ತನಕ ನೋಡಿ. ಹಾಗಾದರೆ ಬನ್ನಿ 18 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಏನಾಗಿದೆ ಎಂಬುದನ್ನ ನೋಡೋಣ. ಇದರ ಜೊತೆಗೆ ಬೆಳ್ಳಿಯಲ್ಲೂ ಕೂಡ ಬರೋಬ್ಬರಿ ಕುಸಿತ ಕಂಡು ಬಂದಿದೆ ಸ್ನೇಹಿತರೆ. ಬೆಲೆಗಳನ್ನ ನೋಡುವ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡುವುದನ್ನ ಮರೆಯಬೇಡಿ. ಇದು ತುಂಬಾನೇ ಮುಖ್ಯವಾಗಿದೆ ಸ್ನೇಹಿತರೆ. 1 ಗ್ರಾಮ್ಗೆ 10,502 ರೂಪಾಯಿ ಆಗಿದೆ. 8 ಗ್ರಾಮ್ಗೆ 84,000, 10 ಗ್ರಾಮ್ಗೆ 1,05,020 ರೂಪಾಯಿ ಆಗಿದೆ ಸ್ನೇಹಿತರೆ. ಇಲ್ಲೂ ಕೂಡ 460 ರಿಂದ 5,000 ರೂಪಾಯಿನಷ್ಟು ಕುಸಿತ ಕಂಡು ಬಂದಿದೆ. ಸ್ಕ್ರೀನ್ ಮೇಲೂ ಕೂಡ ನೀವು ನೋಡಬಹುದಾಗಿದೆ. ನೀವು 22 ಕ್ಯಾರೆಟ್ 18 ಕ್ಯಾರೆಟ್ ಚಿನ್ನವನ್ನ ಮಾಡಿಸುವಾಗ ಗ್ರಾಮ್ನ ಲೆಕ್ಕವನ್ನ ಹಿಡಿದು ಇದರ ಮೇಲೆ GST ಮತ್ತು ಮೇಕಿಂಗ್ ಚಾರ್ಜಸ್ ಅನ್ನ ಆಡ್ ಮಾಡಿ ಅಷ್ಟು ಮಾತ್ರ ಹಣವನ್ನ ನೀವು ಕೊಡಬೇಕು. ಹೆಚ್ಚು ಹಣವನ್ನ ಕೊಡಲು ಹೋಗಬೇಡಿ. ಹೌದು, ಪ್ರತಿಯೊಂದು ಗುಂಜಿ ಪ್ರತಿಯೊಂದು ಗ್ರಾಮ್ಗೆ ಲೆಕ್ಕವನ್ನ ಮಾಡಿ ಕೊಡಬೇಕಾಗುತ್ತದೆ. ಬಂಗಾರದ ಅಂಗಡಿಗೆ ನೀವು ಹಣ, ನಿಮ್ಮ ಒಂದೊಂದು ರೂಪಾಯಿ ಕೂಡ ಹೂಡಿಕೆಯಲ್ಲಿ ತುಂಬಾನೇ ಮುಖ್ಯವಾಗಿರುತ್ತದೆ. ಹೀಗಾಗಿ ಪ್ರತಿದಿನ ನಾನು ನಿಮಗೆ ಚಿನ್ನ ಮತ್ತು ಬೆಳ್ಳಿಯ ದರವನ್ನ ತಿಳಿಸಲಿದ್ದೇನೆ. 1 ಗ್ರಾಮ್ಗೆ ಸೇರಿ ಎಲ್ಲಾ ಮಾಹಿತಿಯನ್ನ ಕೊಡಲಿದ್ದೇನೆ. ಹಾಗಾದ್ರೆ ಬನ್ನಿ, ಬೆಳ್ಳಿಯಲ್ಲಿ ಏನಾಗಿದೆ, ಬೆಳ್ಳಿಯ ಕಥೆ ಮುಂದುವರೆದಿದೆ. ಹೌದು, ಬೆಳ್ಳಿಯ ದರವು ಕೂಡ ಇವತ್ತು ಪಾತಾಳಕ್ಕೆ ಕುಸಿದಿದೆ ಎಂದು ಹೇಳಬಹುದು. 3 ಲಕ್ಷ ರೂಪಾಯಿಗೆ ಸಮೀಪವಿದ್ದ ಬೆಳ್ಳಿ ಮಾರ್ಚ್ ಕೇವಲ 2 ವಾರದಲ್ಲಿ ಅದನ್ನ ಕೆಳಮಟ್ಟಕ್ಕೆ ತಂದು ನಿಂತಿದೆ. ಹೌದು, 1 ಕೆಜಿ ಬೆಳ್ಳಿಯ ದರ ಕೇವಲ ಈಗ 2,30,030 ರೂಪಾಯಿ ಆಗಿದೆ ಸ್ನೇಹಿತರೆ. 1 ಗ್ರಾಮ್ಗೆ 230 ರೂಪಾಯಿ, 8 ಗ್ರಾಮ್ಗೆ 1,840 ರೂಪಾಯಿ, 10 ಗ್ರಾಮ್ಗೆ 2,300 ರೂಪಾಯಿ ಆಗಿದೆ ಬೆಳ್ಳಿಯ ದರದಲ್ಲಿ. ನಿನ್ನೆ ಒಂದು ಬೆಲೆ ಕಂಪೇರ್ ಮಾಡಿದಲ್ಲಿ 5,000 ರೂಪಾಯಿ ಅಲ್ಲ ಸ್ನೇಹಿತರೆ, 10,000 ರೂಪಾಯಿ ಅಲ್ಲ. ಬರೋಬ್ಬರಿ ಇವತ್ತು ಸೋಮವಾರ ಮಾರ್ಚ್ 23 ಮಾರ್ಕೆಟ್ ಓಪನ್ ಆದಂತೆ ಬೆಳ್ಳಿಯ ದರ ಬರೋಬ್ಬರಿ 15,000 ರೂಪಾಯಿಗೆ ಕುಸಿತವಾಗಿದೆ. 1 ಕೆಜಿ ಬೆಳ್ಳಿಯನ್ನ ನೀವು ಖರೀದಿ ಮಾಡಲು ಹೋದಲ್ಲಿ ಕೇವಲ ಅಂದ್ರೆ ಈಗ 2,30,030 ರೂಪಾಯಿ. ಇದೇ ಹಣ ನೀವೇನಾದರೂ ಫೆಬ್ರವರಿ ಮತ್ತು ಮಾರ್ಚ್ ಮೊದಲನೇ ವಾರದಲ್ಲಿ ಖರೀದಿ ಮಾಡಿದ್ದಲ್ಲಿ 2,70,000 2,80,000 ಇತ್ತು. ಈಗ ನೋಡಿ, ಕೇವಲ 2,30,030 ಆಗಿದೆ. ಹಾಗಾದರೆ ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ. ಈ ಒಂದು ಪ್ರಶ್ನೆ ಏನೆಂದಲ್ಲಿ, ಚಿನ್ನ ಮತ್ತಷ್ಟು ಇಳಿಯುತ್ತದೆಯಾ ಅಥವಾ ಏಕಾಏಕಿ ಮತ್ತೆ ಏರಿಕೆಯಾಗುತ್ತದೆಯಾ ಎಂಬುದನ್ನ ಎಲ್ಲರಿಗೂ ಕೂಡ ಕುತೂಹಲದಿಂದ ಕಾಯುತ್ತಿದ್ದಾರೆ. ಹೌದು ಸ್ನೇಹಿತರೆ, ಎಲ್ಲ ಹಣವೂ ಕೂಡ ಒಮ್ಮೆ ಬಾರಿ ನೀವು ಹಾಕಬೇಡಿ ಎಂದು ತಜ್ಞರು ಹೇಳಿದ್ದಾರೆ. ಈ ಮಾರ್ಚ್ ಕೊನೆಯ ತನಕ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಕಡಿಮೆಯಾಗಬಹುದು. ನಿಮ್ಮ ಬಳಿ ಇದ್ದ ಎಲ್ಲ ಹಣವನ್ನು ಚಿನ್ನದ ಮೇಲೆ ಹೂಡಿಕೆ ಮಾಡಬೇಡಿ. ಕೇವಲ 30 ರಿಂದ 40% ನಷ್ಟು ಮಾತ್ರ ಹೂಡಿಕೆಯನ್ನ ಮಾಡಿ. ಮುಂಬರುವ ದಿನದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಒಂದು ಲಾಭ ತಂದುಕೊಡಬಹುದು. ಆದರೆ ಸದ್ಯದ ಮಟ್ಟಿಗೆ ಚಿನ್ನ ಮತ್ತು ಬೆಳ್ಳಿ ಇಳಿಯುತ್ತಿದೆ. ನೀವು ಹೂಡಿಕೆಯನ್ನ ಮಾಡಬಹುದು. ಅಂದ್ರೆ ಕೇವಲ ನಿಮ್ಮ ಪ್ರಾಫಿಟ್, ನಿಮ್ಮ ಆದಾಯದ 30 ರಿಂದ 40% ನಷ್ಟು ಹೂಡಿಕೆ ಮಾಡಿ ಎಂದು ತಜ್ಞರು ಹೇಳುತ್ತಿದ್ದಾರೆ. ಮಾರ್ಚ್ ಕೊನೆಯ ತನಕ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಇಳಿಕೆ ಕಾಣಲಿದೆ ಎಂದು ತಜ್ಞರು ಹೇಳಿಕೆಯನ್ನ ನೀಡಿದ್ದಾರೆ. ಇದಕ್ಕೆ ಮೂಲ ಕಾರಣ ಡಾಲರ್ ಸ್ಟ್ರಾಂಗ್ ಆಗುತ್ತಿದೆ ಸ್ನೇಹಿತರೆ. ಬಡ್ಡಿ ದರ ಹೆಚ್ಚಳವಾಗಿದೆ. ಹೌದು, ಬ್ಯಾಂಕ್ಗಳು ಬಡ್ಡಿ ದರ ಹೆಚ್ಚಳ ನೀಡುತ್ತಿವೆ. ಚಿನ್ನದ ಮೇಲೆ ಹೂಡಿಕೆಯನ್ನ ಮಾಡುವ ಬದಲು ಬೇರೆ ಬೇರೆ ಕಂಪನಿಗಳು ಹಾಗೂ ಹೂಡಿಕೆದಾರರು ಬ್ಯಾಂಕ್ನಲ್ಲಿ ಹೂಡಿಕೆಯನ್ನ ಮಾಡುತ್ತಿದ್ದಾರೆ. ಅವರು ಬಡ್ಡಿ ಜಾಸ್ತಿ ಕೊಡುತ್ತಾರೆ ಎಂಬುದನ್ನ. ಈ ರೀತಿ ಈಗ ಗೋಲ್ಡ್ನ ಒಂದು ಡಿಮ್ಯಾಂಡ್ ಕಡಿಮೆಯಾಗಿದೆ. ಹೀಗಾಗಿ ಚಿನ್ನ ಮತ್ತು ಬೆಳ್ಳಿಯ ಒಂದು ದರದಲ್ಲಿ ಹೂಡಿಕೆದಾರರು ಕಡಿಮೆಯಾದಾಗ ಈಗ ಡಿಮ್ಯಾಂಡ್ ಕಡಿಮೆಯಾಗುತ್ತದೆ. ಡಿಮ್ಯಾಂಡ್ ಕಡಿಮೆಯಾದಾಗ ಬೆಳ್ಳಿ ಮತ್ತು ಬಂಗಾರದ ಬೆಲೆ ಆಟೋಮೆಟಿಕ್ ಆಗಿ ಕೆಳಗೆ ಬರುತ್ತದೆ. ಒಂದೇ ದಿನದಲ್ಲಿ ಬರೋಬ್ಬರಿ ಏರಿಕೆ ಕೂಡ ಕಾಣಬಹುದು ಎಂದು ತಜ್ಞರು ಹೇಳುತ್ತಿದ್ದಾರೆ ಸ್ನೇಹಿತರೆ. ಹೌದು, ಪ್ರತಿದಿನ ಇಳಿಕೆಯಾಗುತ್ತಿರುವ ಚಿನ್ನದ ಬೆಲೆ ಒಂದೇ ದಿನದಲ್ಲಿ ಕೇವಲ 15 ರಿಂದ 20,000 ರೂಪಾಯಿ ತನಕವೂ ಕೂಡ ಏರಿಕೆ ಆಗಬಹುದು. ಟ್ರೇಡಿಂಗ್ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರ ಆರಂಭದಲ್ಲಿ ಏನಾದರೂ ಹೂಡಿಕೆ ಹೆಚ್ಚಾದಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತದೆ. ಡಿಮ್ಯಾಂಡ್ ಜಾಸ್ತಿ ಆದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಏಕಾಏಕಿ ಒಂದೇ ದಿನದಲ್ಲಿ ಮತ್ತೆ ಏರಿಕೆಯಾಗಬಹುದು. ಇದರ ಬಗ್ಗೆ ಹೇಳಿಕೆಯನ್ನ ನೀಡಲು ಆಗುವುದಿಲ್ಲ ಎಂದು ಕೆಲ ತಜ್ಞರು ಹಾಗೂ ಎಕ್ಸ್ಪರ್ಟ್ಗಳು ಹೇಳುವ ಒಂದು ಮಾಹಿತಿಯೂ ಕೂಡ ಇದಾಗಿದೆ ಸ್ನೇಹಿತರೆ. ಒಟ್ಟಿನಲ್ಲಿ 1 ವಾರದಲ್ಲಿ ಇಳಿಕೆ ಆಗಬಹುದು. ಈಗಾಗಲೇ ದುಬೈ ಮತ್ತು ಮಧ್ಯ ಪ್ರಾಚ್ಯ ದೇಶದಲ್ಲಿ ಚಿನ್ನದ ಬೆಲೆ 30 ರಿಂದ 40% ಇಳಿಕೆಯಾಗುತ್ತಿದೆ. ಹಾಗೆ ಭಾರತದಲ್ಲೂ ಕೂಡ ನೋಡಬಹುದು. ಈಗಾಗಲೇ ನೀವು ಇಳಿಕೆಯನ್ನ ಕಾಣುತ್ತಿದ್ದೀರಾ.
ಮುಂಬರುವ ಒಂದು ತಿಂಗಳಿನಲ್ಲಿ ಚಿನ್ನದ ಒಂದು ಬೆಲೆ ಏರಿಕೆ ಕೂಡ ಆಗಬಹುದು ಎಂದು ಹೇಳುತ್ತಿದ್ದಾರೆ. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ನಿಮಗೆ ಹೊಸ ವಿಡಿಯೋದಲ್ಲಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕುವ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ. ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಏನಾಗಲಿದೆ ಎಂಬುದನ್ನ ಕಮೆಂಟ್ ಅನ್ನ ಮಾಡಿ ನಮಗೆ